ಮತ್ತು 142 ಶಿಡ್ಲಘಟ್ಟ ಮತದಾರ ಕ್ಷೇತ್ರ. ಇದುವರೆಗೂ ನಾವಿಬ್ರು AEROs, ತಹಸೀಲ್ದಾರ್ ಮತ್ತು ಕಮಿಷನರ್, ಮತ್ತೆ ನೋಡಲ್ ಆಫೀಸರ್ಸ್, ಸೂಪರ್ವೈಸರ್ಸ್, BLOs ಮತ್ತು ತಮ್ಮ ಮಾಧ್ಯಮ ಮಿತ್ರರು, ಸಾರ್ವಜನಿಕರು ಮತ್ತು ಪೊಲಿಟಿಕಲ್ ಪಾರ್ಟೀಸ್ ಎಲ್ಲರೂ ಸೇರಿ ನಾವು ಒಳ್ಳೆಯ ಒಂದು ಕಾರ್ಯ ಮಾಡಿದ್ದೀವಿ. SIR ಪ್ರಕ್ರಿಯೆ ಉತ್ತಮ ಒಂದು ಸಾಧನೆ ಆಗಿದೆ. ದಿನಾಂಕ 36ರಿಂದ 17/8ವರೆಗೂ ಮನೆ ಮನೆಗೆ ಭೇಟಿ ಮಾಡಿ ಎಲ್ಲ ಇನ್ಯೂಮರೇಷನ್ ಫಾರ್ಮ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿ, ಡಿಜಿಟೈಸೇಷನ್ ಮಾಡಿ, ASTD ಎಲ್ಲ ಮಾರ್ಕ್ ಮಾಡಿ, BLOs ಕೂಡ ಮಾಡಿದ್ದಾರೆ. ಇದಾದ್ಮೇಲೆ 17 ಆಗಸ್ಟ್ ಆದ್ಮೇಲೆ ಕರಡು ಮತದಾರರ ಪಟ್ಟಿ ಏನಿದೆ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗಳಿಂದ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ಡಿಸ್ಟ್ರಿಬ್ಯೂಷನ್ ಆಗಿದೆ. ನಮ್ಮ ಈ ಶಿಡ್ಲಘಟ್ಟ ಮತದಾನ ಕ್ಷೇತ್ರದಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ, ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ, ವಾರ್ಡ್ ಕಚೇರಿಗಳಲ್ಲಿ ಮತ್ತು ತಾಲೂಕು ಕಚೇರಿಗಳಲ್ಲಿ ಇದು ಪ್ರಚುರಪಡಿಸಲಾಗಿದೆ. ಎಲ್ಲರೂ ಸಾರ್ವಜನಿಕರು ಅದರಲ್ಲಿ ನಮ್ಮ ಹೆಸರು ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಅವ್ರು ಏನಾದ್ರು ವ್ಯತ್ಯಾಸಗಳಿದ್ರೆ ಅದಕ್ಕೆ ಮತ್ತೆ ನಾವು ಫರ್ದರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಈಗ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ ಆಕ್ಷೇಪಣೆಗಳು ಸಲ್ಲಿಸಲಿಕ್ಕೆ 23 ಸೆಪ್ಟೆಂಬರ್ವರೆಗೂ ಕಾಲಾವಕಾಶ ಇದೆ. ತಾವು ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಸಲ್ಲಿಸಬಹುದು. ಮತ್ತೆ ಇವತ್ತಿಂದಾನೇ ನಾವು ಆ ಕ್ಲೈಮ್ಸ್ ಅಂಡ್ ಸೆಟಲ್ಮೆಂಟ್ಸ್ಗೆ ನಾವು ಹಿಯರಿಂಗ್ ಕೂಡ ನಾವು ಮಾಡ್ತೀವಿ. ಯಾವ ಕಾರಣಕ್ಕೆ ಬಿಟ್ಟೋಗಿದೆ ಏನು ಅಂತೇಳಿ. ಈಗಾಗಲೇ ನೋಡಿ, ಈಗ ನಮ್ಮ ಈ ಕ್ಷೇತ್ರದಲ್ಲಿ 2,09,752 ಮತದಾರರಿದ್ದು, ಇದರಲ್ಲಿ ಟೋಟಲ್ 100% ಡಿಸ್ಟ್ರಿಬ್ಯೂಷನ್ ಆಗಿದೆ. ಎನ್ಯುಮರೇಷನ್ ಫಾರ್ಮ್ಸ್ 1,84,975 ಅಂದ್ರೆ ಶೇಕಡ 88.19% ಡಿಜಿಟೈಸೇಷನ್ ಆಗಿದೆ. ಅದು ಡಿಜಿಟೈಸೇಷನ್ ಅಲ್ಲಿ ಅನಾಮಲೀಸ್ ಅಂದ್ರೆ ಸ್ವಲ್ಪ ಮಿಸ್ಟೇಕ್ಸ್ ಇರೋದು ಸೇರ್ಕೊಂಡಿದೆ ಮತ್ತು ನೋ ಮ್ಯಾಪಿಂಗ್ ಕೂಡ ಸೇರ್ಕೊಂಡಿದೆ. ಸೊ ಇದರಲ್ಲಿ ASDDO ಮಾರ್ಕ್ ಮಾಡಿ, ASDB ಅಂದ್ರೆ ಆಬ್ಸೆಂಟ್, ಪರ್ಮನೆಂಟ್ಲಿ ಶಿಫ್ಟೆಡ್, ಡೆತ್ ಮತ್ತು ಡೂಪ್ಲಿಕೇಟ್ ಅದರ್ಸ್ ಅಂತೇಳಿ. ಸೊ ನಮ್ಮ ಕ್ಷೇತ್ರದಲ್ಲಿ 5,582 ಡೆತ್ ವೋಟರ್ಸ್ ನಾವು ಮಾಡಿದ್ದೀವಿ. ಸೊ ಇಡೀ ರಾಜ್ಯದಲ್ಲಿ ನಾವೇನು ಡೆತ್ ಮಾರ್ಕ್ ಮಾಡಿದ್ದೀವಿ, ಒಂದು ಕೂಡ ಇದು ಇವ್ರು ಬದುಕಿದ್ದಾರೆ, ಇವ್ರಿಗೆ ನೀವು ಡೆತ್ ಮಾಡಿದ್ದೀರಿ ಅಂತ ಒಂದು ಕಂಪ್ಲೇಂಟ್ ಕೂಡ ಮಾಡಿ. ಇಷ್ಟು ನೀಟಾಗಿ ಇದು 3rd ಫೇಸ್ ಇರೋದ್ರಿಂದ ECI ಡೈರೆಕ್ಷನ್ ಪ್ರಕಾರ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. EROs, AEROs, BLOs, ಸೂಪರ್ವೈಸರ್ಸ್ ಎಲ್ಲ ಕೆಲಸ ಮಾಡಿದ್ದಾರೆ ಅಂತ ಇದೊಂದು ತೋರಿಸುತ್ತೆ. ಪರ್ಮನೆಂಟ್ಲಿ ಶಿಫ್ಟೆಡ್ 13,797. ಡೂಪ್ಲಿಕೇಟ್ಸ್ ಆಲ್ರೆಡಿ ಎನ್ರೋಲ್ಡ್ ಇರೋದು 2,209. ಆಬ್ಸೆಂಟ್ ಇರೋದು ಸುಮಾರು ಸತಿ ಹೋಗಿದ್ದಾರೆ, 5-6 ಸತಿ 7-8 ಸತಿ ಹೋಗಿದ್ದಾರೆ BLOs. ಆದ್ರೂ ಅವ್ರು ಯಾರು ಪರ್ಮನೆಂಟ್ಲಿ ಆಬ್ಸೆಂಟ್ ಇದ್ದಾರೆ ಅಂತವರು 3,189. ಎಲ್ಲ ಸೇರಿ ನಮಗೆ 11.81% ಏನಿದೆ ಇದು ASDDO ಮಾರ್ಕ್ ಮಾಡಿದೆ. ಈ ಮಾರ್ಕ್ ಮಾಡಿರೋದ್ರಲ್ಲಿ ಮತ್ತೆ ಅವರು ಡಾಕ್ಯುಮೆಂಟ್ಸ್ ಕೊಟ್ಟು ನಾವು ಇಲ್ಲಿದ್ದೀವಿ, ಆವಾಗ ನಾವು ಬೇರೆ ಕಡೆ ವಲಸೆ ಹೋಗಿದ್ದೀವಿ, ಜೀವನೋಪಾಯಿಗೆ ನಾವು ಹೋಗಿದ್ದೀವಿ ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಸೇರಿಸಲಿಕ್ಕೆ ಅವಕಾಶ ಇದೆ. ಇದು ಏನಿದೆ ಕರಡು ಪ್ರತಿ, ಇದು ಅಂತಿಮ ಅಲ್ಲ. ಕರಡು ಪ್ರತಿ ನಾವು ಪ್ರಚುರಪಡಿಸಿದ್ವಿ. 2 ತಿಂಗಳ ಕಾಲಾವಕಾಶ ಇದೆ. ಅವ್ರಿಗೆ ನಾವು ನೋಟಿಸ್ ಕೊಟ್ಟು ವಿತಿನ್ 15 ಡೇಸ್ ಆದಷ್ಟು ಬೇಗ ನಾವು ಮತ್ತೆ ಅವ್ರು ಸೇರಿಸಲಿಕ್ಕೆ ನಿಯಮಾನುಸಾರ ECI ಡೈರೆಕ್ಷನ್ಸ್ ಏನಿದೆ ಅದ್ರ ಪ್ರಕಾರ ನಾವು ಸೇರಿಸ್ಕೊಳ್ಬೇಕು. ಸೊ ನೋಡಿ, ಈಗ ಅನಾಮಲೀಸ್ ಅಂತ ಮಾರ್ಕ್ ಮಾಡಿದ್ದಾರೆ. ಅದು ಸಿಸ್ಟಮ್ ಇಂದ ಜನರೇಷನ್ ಆಗುತ್ತೆ. ಅನಾಮಲೀಸ್ ಅಂದ್ರೆ ಡಿಫರೆನ್ಸಸ್ ಏನೇನು. ಈಗ ಆವಾಗ ಒಂದು ಹೆಸರಿತ್ತು 2002ರಲ್ಲಿ ರಾಜಣ್ಣ ಅಂತ ಇತ್ತು, ಈಗ ಏನು ರಾಜಪ್ಪ ಅಂತಿದೆ. ನಿಮ್ಮ ಹೆಸರು ಯಾವುದು ಕರೆಕ್ಟ್ ಯಾವುದು ಅಂತ ನಾವು ಮೊದಲೇ ಒಂದು ನೋಟಿಸ್ ಜನರೇಷನ್ ಆಗುತ್ತೆ. ಆಮೇಲೆ ತಂದೆ ತಾಯಿಗೆ ಮಗಳಿಗೆ ಲೆಸ್ ದನ್ 15 ಇಯರ್ಸ್ ಗ್ಯಾಪ್ ಇರುತ್ತೆ, ಅದು ಕೂಡ ನಮಗೆ ಅವಕಾಶ ನಾವು ಕೊಡ್ತೀವಿ. ಇಂಥದ್ದು ಸಿಸ್ಟಮ್ ಜನರೇಷನ್. ಅನಾಮಲೀಸ್ ಹಿಂದೆ 35,000 ಇತ್ತು. ಮತ್ತೆ ಅವ್ರ ಹತ್ರ ಎಲ್ಲರೂ ಶ್ರಮ ಪಟ್ಟು ಅವ್ರ ಹತ್ರ ಮತ್ತೆ ಡಾಕ್ಯುಮೆಂಟ್ಸ್ ತಗೊಂಡು 35,000ದಿಂದ ಈಗ 9,234 ಅಷ್ಟು ಕಡಿಮೆ ಆಗಿದೆ. ಅಂದ್ರೆ ಆದಷ್ಟು ಕಡಿಮೆ ಇನ್ಕನ್ವೀನಿಯನ್ಸ್ ಆಗಬೇಕು.
ಮತದಾರರಲ್ಲಿ ಆದಷ್ಟು ಕಡಿಮೆ ಇನ್ಕನ್ವೀನಿಯನ್ಸ್ ಆಗಿದೆ, ಆಗ್ಲಿಕ್ಕೆ ಇಷ್ಟೆಲ್ಲ ಪ್ರೋಗ್ರೆಸ್ ಮಾಡಿದ್ದೀವಿ. ಅದಲ್ಲದೆ ನೋ ಮ್ಯಾಪಿಂಗ್ ಅಂದ್ರೆ ಇಂಥವು 2842 ಇದೆ. ಅಂದ್ರೆ ಅವ್ರು 2002ರಲ್ಲಿ ಅವ್ರದ್ದು ಎಲ್ಲಿ ಟ್ರೇಸ್ ಔಟ್ ಆಗಲಿಲ್ಲ, ವೋಟರ್ ಲಿಸ್ಟ್ ಅಲ್ಲಿ ಅವ್ರು ಟ್ರೇಸ್ ಔಟ್ ಆಗಿಲ್ಲ. ಅಂಥವು ಕೂಡ ನಾವು ಇಲ್ಲಿಂದ ಡಾಕ್ಯುಮೆಂಟ್ಸ್ ತಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ರೆ ಅವರು TEO ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್ ಆಗ್ತಾರೆ. ಅವ್ರಿಗೆ ಹಿಯರಿಂಗ್ ಮಾಡಿಸಿ ಅವ್ರಿಗೆ ಮತದಾನ ಮಾಡಲಿಕ್ಕೆ, ಮತದಾರ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಪ್ರೊವೈಡೆಡ್ ಅವ್ರ ಡಾಕ್ಯುಮೆಂಟ್ಸ್ ಏನಿದೆ 11 ಡಾಕ್ಯುಮೆಂಟ್ಸ್ ಕೊಡಬೇಕು. ಇದು 11 ಡಾಕ್ಯುಮೆಂಟ್ಸ್ ಏನು ಅಂತಿಮ ಇಲ್ಲ. ಇದ್ರ ಜೊತೆ ಬೇರೆ ಯಾವ್ದನ್ನ ಇದ್ರೆ ಆ ಸ್ಕೂಲಲ್ಲಿ ಸೇರಿಸ್ಕೊಂಡು ಎಜುಕೇಶನ್ ಯಾವ್ದನ್ನ TC ಇದ್ರೆ ಅಂಥವು ಕೂಡ ಯಾವ್ದನ್ನ ಇಂಡಿಕೇಟಿವ್ ಇದೆ. ಒಟ್ಟಾರೆ 2002ರಲ್ಲಿ ನಾವು ಇಲ್ಲಿ ಇದ್ದೀವಿ ಅಂತ ಅವರು ಪ್ರೂಫ್ ಮಾಡಬೇಕು. ಅವರು ಕೂಡ ಸೇರಿಸಲಿಕ್ಕೆ ಅವಕಾಶ ಇದೆ. ಇದು ಮತದಾನ ಪಟ್ಟಿ ಬಂದಿದೆ ಅಂತ ಹೇಳ್ತಾ ಇದ್ರೆ ಏನು ಮತದಾರರಿಗೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ. ಎಲ್ಲಿ ಚೆಕ್ ಮಾಡ್ಕೊಳ್ಬೇಕು, ಎಲ್ಲಿ ಸಿಗುತ್ತೆ ಸರ್ ಮತದಾನ ಪಟ್ಟಿ? ಅದು ಒಂದು ಎಲ್ಲ ಗ್ರಾಮ ಪಂಚಾಯತಿ ಇದು ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ ಎಲ್ಲ ಮತಗಟ್ಟೆಗಳಲ್ಲಿ ಪ್ರಚುರ ಆಗಿದೆ. ಈಗಾಗಲೇ ನಮ್ಮ BLOಸ್ಗೆ ಹಾರ್ಡ್ ಕಾಪಿ ಕೊಟ್ಟಿದ್ದೀವಿ, ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ತಾಲೂಕು ಆಫೀಸಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಪೊಲಿಟಿಕಲ್ ಪಾರ್ಟೀಸ್ಗೂ ನಾವು ಒಂದು ಕಾಪಿನ DEO ಕಡೆಯಿಂದ ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರಿಂದ ಕೊಟ್ಟಿದ್ದೀವಿ. ಇನ್ನೊಂದು ECI ನೆಟ್ ಅಲ್ಲಿ ಈಗ ನೀವು ಹಿಂದೆ ಯಾವ ತರ ಮ್ಯಾಪಿಂಗ್ ಮಾಡಲಿದ್ರಿ, ಆನ್ಲೈನ್ ಮ್ಯಾಪಿಂಗ್ ಮಾಡಿದ್ದೀರಾ, ಅದೇ ತರ ನಿಮ್ಮ ಒಂದು ಎಪಿಕ್ ಕಾರ್ಡ್ ನಂಬರ್ ಹಾಕಿದ್ರೆ ECI ನೆಟ್ ಅಲ್ಲಿ ಅದರಲ್ಲಿ ನೀವು ತೋರಿಸಿ. ಏನು ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಡಿಜಿಟಲ್ ಕಾರ್ಡ್ ಮನೆಗೆ ಬರುತ್ತಾ ಸರ್ ಇದು? ಅದ್ರ ಬಗ್ಗೆ ಇನ್ನೂ ನಮಗೆ ಸ್ಪಷ್ಟತೆ ಇನ್ನೂ ಕೊಟ್ಟಿಲ್ಲ. ಇದು ಒಂದು ಏನಾಗಿದೆ, ಮತದಾರ ಪಟ್ಟಿ ಏನಿದೆ ಅಂತಿಮ ಆಗಬೇಕು. ಯಾವುದೇ ಒಂದು ಲೋಪ ಇಲ್ಲದೆ ಅರ್ಹರು ಮಾತ್ರ ಇರಬೇಕು, ಅನರ್ಹರು ಇರಬಾರ್ದು. ಎಲ್ಲ ಎಕ್ಸಸ್ ಮಾಡ್ತಿರೋದು ಆ ಕಡೆ. ಫುಲ್ ಎಲ್ಲ